ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋ ಮಾಡ್ತಿರೋ ಮುಖ್ಯವಾದ ಉದ್ದೇಶ ಏನು ಅಂದರೆ, ನನ್ನ ಟಾಲರಬಲ್ ಲಿಮಿಟ್ಟು ಮೀರಿ ಹೋಗಿದೆ. ಹಾಗಾಗಿ ನನ್ನ ಮನಸ್ಸಲ್ಲಿರೋವಂಥ ಒಂದು ಸಂಕಟನ ಹೊರಗೆ ಹಾಕಲೇಬೇಕಾದಂತಹ ಪರಿಸ್ಥಿತಿ. ಬೆಂಗಳೂರಿನ ಜಯಚಾಮರಾಜೇಂದ್ರ ಒಡೆಯರ್ ರೋಡ್ ಅಲಿಯಾಸ್ JC ರೋಡಲ್ಲಿ ಇವತ್ತು ನಾನು ಬೈಕಲ್ಲಿ 1 ಅವರ್ ಕ್ರಾಸ್ ಮಾಡೋಕ್ಕೆ ಟೈಮ್ ತೊಗೊಂಡೆ. ಯಾಕೆ ಅಂದರೆ ಟ್ರಾಫಿಕ್ ಆಗಿತ್ತು. ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಿದ್ರು, ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ರು, ಇದು ನನಗೆ ಫಸ್ಟ್ ಟೈಮ್ ಅಲ್ಲ. ಇದನ್ನು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಇದೊಂದು 4-5 ಸತಿ ನನಗೆ ಈ ಅನುಭವ ಆಗಿ ಬೇಸತ್ತು ನನಗೆ ಬೇರೆ ದಾರಿ ಇಲ್ಲದೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಯಾರ್ಯಾರು ನೋಡೋರಿದ್ದೀರೋ ಎಲ್ಲರೂ ಆದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಟ್ಯಾಗ್ ಮಾಡಿ ದಯವಿಟ್ಟು. 1 ಅವರ್ ನಮ್ಮ ಮನೆ ಬಿಟ್ಟಿದ್ದು ನಾನು ಒಂದು 12:15 ಇರ್ಬೋದು. MG ರೋಡ್ಗೆ ಬಂದು ಸೇರಿದ್ದು ಆಲ್ಮೋಸ್ಟ್ 1 ಅವರ್ 25 ಮಿನಿಟ್ಸ್ ಮೇಲಾಯಿತು. ಕಾರಣ JC ರೋಡಲ್ಲಿರೋಂಥ ಒಂದು ಟ್ರಾಫಿಕ್ಕಲ್ಲಿ 2 ಆ್ಯಂಬುಲೆನ್ಸು ಸೌಂಡ್ ಮಾಡ್ತಾನೇ ಇತ್ತು. ಆ್ಯಂಬುಲೆನ್ಸ್ಗೆ ಜಾಗ ಬಿಡೋಕ್ಕೆ ಜಾಗನೇ ಇಲ್ಲ. ಅಲ್ಲಿ 2-3 ಸಿಗ್ನಲ್ ಒಟ್ಟಿಗೆ ಬಿಟ್ಬಿಟ್ಟಿದ್ರು. ಬೇರೆ ಬೇರೆ ಸೈಡಿಂದ ಗಾಡಿಗಳು ಬಂದು ಒಂದೊಂದಕ್ಕೆ ಗುದ್ದುಕೊಂಡು ಗಲಾಟೆ ಮಾಡಿಕೊಂಡು ಹೋಗ್ತಾಯಿದ್ರು. ಇದನ್ನು ಕಂಟ್ರೋಲ್ ಮಾಡೋರು ಯಾರೂ ಇರಲಿಲ್ಲ. ನಾನು ನೋಡಿದೆ. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗದೆ ಈ ವಿಡಿಯೋ ಮಾಡಿದೆ ನಾನು. ಇದಕ್ಕೆ ಇಲ್ಲ, ಈಗ ಬೆಂಗಳೂರಿಂದ ಬೇರೆ ಬೇರೆ ಊರಿಗೆ ಟ್ರಾವೆಲ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ಹೈವೇಗಳು ಮಾಡಿದ್ದಾರೆ, ಅನುಕೂಲಗಳು ಮಾಡಿದ್ದಾರೆ, ಬಸ್ಸು ಟ್ರೈನುಗಳ ಅನುಕೂಲ ಮಾಡಿದ್ದಾರೆ. ಆದರೆ JC ರೋಡಲ್ಲೇ ಇಷ್ಟೊತ್ತು ಕಳೆದುಬಿಟ್ರೆ, ಬೆಂಗಳೂರಿನ ಒಳಗಡೆನೇ ಇಷ್ಟೊತ್ತು ಕಳೆದುಬಿಟ್ರೆ, ಎಮರ್ಜೆನ್ಸಿ ಇರೋವಂಥವ್ರು ಟ್ರಾವೆಲ್ ಮಾಡೋರಿಗೆ ಏನು ಗತಿ? ಟ್ರಾವೆಲ್ ಮಾಡೋವಂಥವ್ರು ಹಾರ್ಟ್ ಪೇಷಂಟ್ಸು ಇರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ, ಇನ್ನೇನೋ ಆರೋಗ್ಯ ಸಮಸ್ಯೆ ಇರೋವಂಥವ್ರು ಇರ್ತಾರೆ. ಅಂಥವ್ರ ಬಗ್ಗೆ ಕನ್ಸಿಡ್ರೇಷನ್ನೇ ಇಲ್ವಾ? ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತಗೋತಾ ಇಲ್ಲ? ಕ್ರಮ ತಗೊಳ್ಬೇಕಾಗಿದ್ದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ದಯವಿಟ್ಟು ಇದನ್ನು ನೋಡಿ.